ಮಲೆನಾಡಿನ ಪ್ರತಿಯೊಂದು ಆಚರಣೆಗಳು ವಿಶಿಷ್ಟ. ಬಹಳ ಹಿಂದೆ ಮಲೆನಾಡಿನ ಪ್ರತಿ ಹಳ್ಳಿ, ಊರ ಹೆಬ್ಬಾಗಿಲು, ಗಡಿ ಅಂಚಿನಲ್ಲಿ ದಟ್ಟ ಕಾಡಿನ ನಡುವೆ ತಮ್ಮ ಊರಿನ ರಕ್ಷಣೆಗೆ, ಜಾನುವಾರುಗಳ ರಕ್ಷಣೆಗೆ, ತಮ್ಮ ಕುಟುಂಬದ ರಕ್ಷಣೆಗೆ ಗ್ರಾಮ ದೇವರುಗಳಾದ ಭೂತರಾಯ, ಚೌಡಿ, ಯಕ್ಷಿ, 7 ಮಕ್ಕಳ ಚೌಡಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಈ ದೇವರುಗಳು ನಮ್ಮ ಊರನ್ನ ಕಾಯುತ್ತಿರುತ್ತವೆ ಎನ್ನುವುದು ಪ್ರತಿ ಹಳ್ಳಿಯಲ್ಲಿನ ಪ್ರತಿ ಮನೆಗಳ ಅಗಾಧ ನಂಬಿಕೆ. ಸಮಸ್ಯೆಗಳು ಬಂದಾಗ ಸಮಸ್ಯೆಗಳು ಬಾರದಂತೆ ಗ್ರಾಮದ ದೇವರಿಗೆ ಕುರಿ, ಕೋಳಿ, ತ್ರಿಶೂಲ, ಹಣ್ಣುಕಾಯಿಯನ್ನು ಹರಕೆ ಮಾಡಿಕೊಳ್ಳುವ ಸಂಪ್ರದಾಯವಿದೆ. ಎಷ್ಟೋ ಕುಟುಂಬಗಳನ್ನ ರಕ್ಷಿಸಿದ್ದಾವೆ ಈ ಗ್ರಾಮ ದೇವರುಗಳು. ಕೆಲವು ಗ್ರಾಮ ದೇವರುಗಳಿಗೆ ವರ್ಷಕ್ಕೊಂದು ಪೂಜೆ, ಇನ್ನು ಕೆಲವು ಭೂತಪ್ಪನ ಗುಡಿಗಳಿಗೆ ಯಾರು ಯಾವಾಗ ಬೇಕಾದರೂ ಹೋಗಿ ಪೂಜೆ ಮಾಡಿಕೊಂಡು ಬರಬಹುದು. ವರ್ಷಕ್ಕೊಮ್ಮೆ ಇಡೀ ಊರೇ ಒಟ್ಟಾಗಿ ನೋನಿ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಅನ್ಯ ಆಹಾರ ಬಯಸುವ ದೇವರುಗಳಿಗೆ ಹರಕೆಯ ಕೋಳಿ, ಕುರಿ ಕಡಿದು ಪೂಜೆ ನೆರವೇರಿಸಿ ಅಲ್ಲಿಯೇ ಊಟ ಮಾಡುವ ಸಂಪ್ರದಾಯ. ಕೆಲವು ದೇವರುಗಳಿಗೆ ಹಣ್ಣು ಕಾಯಿ ಒಡೆದು ಹರಕೆ ಒಪ್ಪಿಸುವ ಸಂಪ್ರದಾಯವಿದೆ. ಇದು ಮಲೆನಾಡು ನಂಬಿಕೆ ಜೀವಾಳ. ಮುಂದೆ ಇನ್ನೂ ಹಲವಾರು ಮಲೆನಾಡಿನ ವಿಡಿಯೋಗಳನ್ನ ನೋಡೋಣ.